ಸ್ವರ್ಗಲೋಕಕ್ಕೆ ಅಭಿಮಾನಿ ದೇವತೆ ದೇವೇಂದ್ರ. ಆ ದೇವೇಂದ್ರ ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥ ಯಾವ 8 ದಿಕ್ಕುಗಳು ಇದೆ, ಆ 8 ದಿಕ್ಕಿನಲ್ಲಿ ಒಂದಾದಂಥ ದಿಕ್ಕೆ ಪ್ರಾಚೀ, ಪೂರ್ವ ದಿಕ್ಕು. ಆ ಪೂರ್ವ ದಿಕ್ಕಿಗೆ ಅಭಿಮಾನಿ ದೇವತೆ ಈ ದೇವೇಂದ್ರ. ಇಂಥ ದೇವೇಂದ್ರ ನಿಂದ ಅಭಿಮನ್ಯಮಾನವಾದಂಥ ಯಾವ ದಿಕ್ಕಿದೆ, ಆ ದಿಕ್ಕೇ ಇವತ್ತಿನ ದಿನ ಪೂರ್ವ ದಿಕ್ಕು. ಆ ಪೂರ್ವ ದಿಕ್ಕು ಯಾವ ರೀತಿಯಾಗಿ ಹುಣ್ಣಿಮೆಯ ಚಂದ್ರನನ್ನ ಪ್ರಸವಿಸತ್ತೋ, ಹುಣ್ಣಿಮೆಯ ಚಂದ್ರನನ್ನ ತನ್ನ ದಿಕ್ಕಿನಲ್ಲೇ ಹುಟ್ಟುವಂತೆ ಮಾಡುತ್ತೋ, ಅದೇ ರೀತಿ ಈ ಗೋಪಿಕಾಂಬೆಯು ಕೂಡ ತನ್ನ ಒಡಲಲ್ಲಿ 9 ತಿಂಗಳು ಧರಿಸಿದಂತಹ ಯಾವ ಮಗು ಇದೆ, ಆ ಮಗುವನ್ನ ಜಗತ್ತಿಗೆ ಶುಭ ಮುಹೂರ್ತದಲ್ಲಿ ಕೊಟ್ಟಳು ಅಂತ ಈ ರೀತಿಯಾಗಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂಥ ಆ ಗರ್ಭಿಣಿ ತನ್ನ ಒಡಲಲ್ಲಿ ಗರ್ಭವನ್ನ ಧರಿಸಿದಾಗ ಯಾವ ಯಾವ ರೀತಿ ಇದ್ದಳು ಅನ್ನೋದನ್ನ ವರ್ಣನೆ ಮಾಡಿ ಮುಂದೆ ಹೇಳ್ತಾ ಇದ್ದಾರೆ. असविष्टसुतं द्विजेन्द्रपत्नी शुभलग्ने परिपूर्णदृष्टिभाजी अखिलद्विजराजवन्दनीयं द्विजराजं दिगिवामराधिपस्य. ಹೀಗೆ ಗರ್ಭಿಣಿಗೆ ಉಚಿತವಾದ ಗರ್ಭಾಧಾನ, ಪುಂಸವನ, ಸೀಮಂತ, ವಿಷ್ಣು ಬಲಿ ಇಷ್ಟೆಲ್ಲ ಸಂಸ್ಕಾರಗಳನ್ನು ಕೊಟ್ಟ ಮೇಲೆ ಆ ಗರ್ಭಿಣಿ 9 ತಿಂಗಳು ತನ್ನ ಒಡಲಲ್ಲಿ ಆ ಮಗುವನ್ನ ಧರಿಸಿದವಳಾಗಿ ಒಂದು ಅತ್ಯಂತ ಪರಮ ಪವಿತ್ರವಾದಂಥ ಮುಹೂರ್ತದಲ್ಲಿ ಆ ಗೋಪಿಕಾಂಬೆ ಒಂದು ಗಂಡು ಸಂತಾನವನ್ನ ಪುನಃ ಪ್ರಸವಿಸ್ತಾಳೆ. ವೆಂಕಟೇಶ ಮಹಾತ್ಮೆಯಲ್ಲಿ ಒಂದು ಮಾತು ಬರುತ್ತೆ, ಗಂಡು ಸಂತಾನ ಆಗಬೇಕು ಅಂತಾದರೆ ಜನ್ಮ ಜನ್ಮಾರ್ಜಿತೇನೈವ, ಅನೇಕ ಜನ್ಮಗಳ ಪುಣ್ಯದ ಫಲ ಆ ಭಗವಂತ ನಮಗೆ ಯಾವ ರೂಪದಲ್ಲಿ ಕೊಡ್ತಾನೆ ಅಂದರೆ ಸಂತಾನದ ರೂಪದಲ್ಲಿ ಅವನು ಫಲವನ್ನು ಕೊಡ್ತಾನೆ. ಆ ಸಂತಾನವನ್ನ ಗಂಡು ಸಂತಾನವನ್ನಾಗಿ ಕೊಟ್ಟರೆ ಭಗವಂತನ ಪರಮಾನುಗ್ರಹ ನಮ್ಮ ಮೇಲೆ ಆಗಿದೆ ಅಂತ ತಿಳ್ಕೋಬೇಕು. ಹೀಗೆ ಆ 9 ತಿಂಗಳು ಮಗುವನ್ನ ಧರಿಸಿ ಸರಿಯಾದ ಒಂದು ಸುಮುಹೂರ್ತದಲ್ಲಿ ಎಲ್ಲ ಗ್ರಹಗಳು ಕೂಡ ಉತ್ತಮ ಸ್ಥಾನದಲ್ಲಿ ಇದ್ದಾಗ ಆ ಗೋಪಿಕಾಂಬೆ ಒಂದು ಮಗುವನ್ನ
ಪ್ರಸವಿಸ್ತಾಳಂತೆ, ಹಡಿತಾಳಂತೆ ಆ ಗೋಪಿಕಾಂಬೆ. ನೋಡಿ, ನಮ್ಮಂಥ ದುಷ್ಟರು ಹುಟ್ಟಿದಾಗ ಅಥವಾ ಅನೇಕ ಮಹನೀಯರು ಈ ಭೂಲೋಕದಲ್ಲಿ ಅವತಾರವನ್ನ ಮಾಡಿದಾಗ ಯಾವ ತರಹದ ವ್ಯತ್ಯಾಸ ನಮಗೆ ಕಾಣಿಸುತ್ತೆ ನೋಡಿ. ದುಷ್ಟ ದುರ್ಯೋಧನ, ದುಶ್ಯಾಸನ ಇವರೇ ಮೊದಲಾದ ಎಲ್ಲ ಧೃತರಾಷ್ಟ್ರನ ಮಕ್ಕಳು ಆ ಗಾಂಧಾರಿಯ ಒಡಲಲ್ಲಿ ಹುಟ್ಟುತ್ತಾರೆ. ಹುಟ್ಟಿದಾಗ ದುರ್ಯೋಧನ ಹುಟ್ಟಿದ ಕೂಡಲೇ ಇಡೀ ಪ್ರಪಂಚದಲ್ಲಿ ಇರುವಂತಹ ಯಾವ ಯಾವ ಕೆಟ್ಟ ಕೆಟ್ಟ ಪ್ರಾಣಿಗಳು ಇದ್ದಾವೋ ಆ ಎಲ್ಲ ಪ್ರಾಣಿಗಳು ಕೂಡ ಕರ್ಕಶವಾದ ಧ್ವನಿಯನ್ನ ಮಾಡಲಿಕ್ಕೆ ಆರಂಭ ಮಾಡಿದವು. ಕರ್ಕಶವಾಗಿ ಧ್ವನಿಯನ್ನ ಮಾಡಲಿಕ್ಕೆ ಆರಂಭ ಮಾಡಿದವು. ನರಿ, ಕಾಗೆ, ಸ್ಮಶಾನದಲ್ಲಿ ಇರ್ತಕ್ಕಂಥ ಭೂತ ಪ್ರೇತಗಳು ಎಲ್ಲವೂ ಕೂಡ ಕೆಟ್ಟ ಧ್ವನಿಯಲ್ಲಿ ಕೂಗಲಿಕ್ಕೆ ಆರಂಭ ಮಾಡಿದವು. ಅದೇ ಕೃಷ್ಣ ಪರಮಾತ್ಮ ಭಾದ್ರಪದ ಮಾಸದ ಅಷ್ಟಮಿ ತಿಥಿಯಂದು ರೋಹಿಣಿ ನಕ್ಷತ್ರ ಇದ್ದಾಗ ಭಗವಂತ ಕೃಷ್ಣನಾಮಕನಾಗಿ ಅವತಾರವನ್ನ ಮಾಡ್ತಾನಂತೆ. ಆ ಭಗವಂತ ಅವತಾರ ಮಾಡಿದಾಗ ಎಲ್ಲ ದೇವಾನುದೇವತೆಗಳು ಕೂಡ ನಮ್ಮ ಕಷ್ಟ, ಋಷಿ ಮಹರ್ಷಿಗಳ ಕಷ್ಟ ಎಲ್ಲವೂ ಈ ಕ್ಷಣದಿಂದ ನಿವೃತ್ತಿ ಆಯಿತು. ಆಚಾರ್ಯ ಮಧ್ವರು, ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಈ ಭೂಮಿಯಲ್ಲಿ ಮಧ್ಯಗೇಹ ಭಟ್ಟರ ದಂಪತಿಗಳಲ್ಲಿ ಅವತಾರವನ್ನ ಮಾಡಿದಾಗ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಸಂತುಷ್ಯತಾಂ ಸಕಲ ಸನ್ನಿಕರೈರಸದ್ಭಿಃ ಖಿದ್ದೇತ ವಾಯುರಯಮ ವಿರಭೂತ್ ಪೃಥಿವ್ಯಾಂ. ಇಂದಿನಿಂದ ಆರಂಭ ಮಾಡಿ ಎಲ್ಲ ಸಜ್ಜನರು ಕೂಡ ಸಂತೋಷ ಹೊಂದಿರಿ, ಎಲ್ಲ ದುರ್ಜನರು ಕೂಡ ಇವತ್ತಿನಿಂದ ಆರಂಭ ಮಾಡಿ ದುಃಖವನ್ನ ಅನುಭವಿಸಿರಿ. ಯಾಕೆ? ಮಧ್ವಾಚಾರ್ಯರೆಂಬ ಸಿಂಹ ವಾಯುದೇವರ ಅವತಾರ, ಇವರು ಅವತಾರ ಮಾಡಿದ್ದಾರೆ. ಆದ್ದರಿಂದ ಇನ್ನು ಮುಂದೆ ಯಾರ ಆಟವೂ ಕೂಡ ನಡೆಯೋದಿಲ್ಲ ಅನ್ನೋ ಭಾವನೆಯಿಂದ ಎಲ್ಲ ದೇವಸ್ಥಾನಗಳಲ್ಲಿ ಮಂಗಲಧ್ವನಿ, ಘಂಟೆಗಳು ತನ್ನ ಪಾಡಿಗೆ ತಾನೇ ಮೊಳಗಲಿಕ್ಕೆ ಆರಂಭ ಆದಂತೆ ಜಗದ್ಗುರು ಮಧ್ವಾಚಾರ್ಯರು ಅವತಾರ ಮಾಡಿದಾಗ ಅನೇಕ ಮುತ್ತೈದೆ ಸ್ತ್ರೀಯರು ತುಂಬಿದ ಕೊಡವನ್ನ ಹಿಡಿದುಕೊಂಡು ಹೋಗ್ತಾ ಇದ್ದಾರೆ. ಮಧ್ಯಗೇಹ ಭಟ್ಟರು ಆ ಮಗುವಿನ ಆ ಸಂತಾನ ದೊರಕಿದಾಗ ಯಾವುದೋ ನದಿ ತೀರದಲ್ಲಿ ಜಪವನ್ನು ಮಾಡ್ತಾ ಇದ್ರು. ಜಪ ಮುಗಿಸಿ ಇನ್ನೇನು ಹೊರಡಬೇಕು ಅನ್ನೋ ಸಮಯದಲ್ಲಿ ಇದ್ದಾಗ ಮದುವೆ ದಿಬ್ಬಣ ಅಲ್ಲಿಂದ ಹೊರಡ್ತಾ ಇತ್ತು. ಅಮತ ಇಷ್ಟ ಹೇತುಂ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ, ಪ್ರಾಯ ಇಂಥ ಒಂದು ಮಂಗಲ ಸೂಚನೆಯನ್ನ, ಶುಭ ಶಕುನವನ್ನ ನಾವು ನೋಡಿದ್ದೇವೆ ಅಂದರೆ ಭಗವಂತ ನಮಗೆ ಉತ್ತಮವಾದ ಅನುಗ್ರಹವನ್ನೇ ಮಾಡಿರ್ತಾನೆ ಅಂತ ಅವರು ತಿಳಿದರು. ಹೀಗೆ ಜಗತ್ತಿನಲ್ಲಿ ಮಹನೀಯರು, ಮಹಾತ್ಮರು ಅವತಾರ ಮಾಡಿದಾಗ ಯಾವ ರೀತಿ ಇರುತ್ತೆ, ದುಷ್ಟರಾದ ದುರ್ಯೋಧನ ಅಥವಾ ನಮ್ಮಂಥ ಪಾಪಿಗಳೆಲ್ಲ ಈ ಭೂಮಂಡಲದಲ್ಲಿ ಹುಟ್ಟಿದಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗೆ ಹೇಗಿದೆ ಆ ಮಗು ಅಂತ ಹೇಳಿದರೆ
ಅಖಿಲ ದ್ವಿಜರಾಜ ವಂದನೀಯಂ. ಇಡೀ ಭೂಮಂಡಲದಲ್ಲಿ ಎಲ್ಲರೂ ಕೂಡ ನಮಸ್ಕಾರ ಮಾಡ್ತಾರೆ. ಎಲ್ಲರಿಂದಲೂ ಕೂಡ ಪೂಜೆಯನ್ನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯರಾದಂಥ ಮಹನೀಯರೇ ಈ ಬ್ರಾಹ್ಮಣರು. ಒಂದು ಕಡೆ ಒಂದು ಮಾತು ಬರುತ್ತೆ, ಧರ್ಮಿಷ್ಠರ ಸಂತಾನ ಕಲಿಯುಗದಲ್ಲಿ ಭೂಸುರರ ಸಂತಾನ ಇದು ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆದರೂ ಕೂಡ ನಾವು ಚಿಂತೆ ಮಾಡಬೇಕಾಗಿಲ್ಲ. ಯಾಕೆ ಭಗವಂತ ಒಂದು ಕಡೆ ಒಂದು ಮಾತನ್ನ ಹೇಳ್ತಾನಂತೆ, ಕಾಡಿನಲ್ಲಿ ಸಿಂಹ, ಹುಲಿ, ಈ ಕ್ರೂರ ಪ್ರಾಣಿಗಳು ಅನೇಕ ಸಂತಾನಗಳನ್ನ ಪಡ್ಕೋತಾವ. ಅದ್ರ ಜಿಂಕೆ ಮಾತ್ರ ಒಂದೇ ಒಂದು ಸಂತಾನವನ್ನ ಪಡೆಯುತ್ತಂತೆ. ಅತ್ಯಂತ ಸಾತ್ವಿಕ ಮುಗ್ಧ ಪ್ರಾಣಿ ಆ ಜಿಂಕೆ ಕೇವಲ ಒಂದೇ ಒಂದು ಸಂತಾನವನ್ನು ಪಡೆದ. ಆದರೂ ಕೂಡ ಕಾಡಿನಲ್ಲಿ ಹೆಚ್ಚು ಕಾಲ ಜೀವನವನ್ನು ನಡೆಸ್ತಕ್ಕಂಥ ಪ್ರಾಣಿಗಳು ಯಾವ್ದಾದ್ರೂ ಇದ್ರೆ ಅದು ಜಿಂಕೆ ಮಾತ್ರ. ಅಂದರೆ ದುಷ್ಟ ಸಂತಾನ ಭೂಮಿಯಲ್ಲಿ ಜಾಸ್ತಿ ಆದರೂ ಕೂಡ ಆ ದುಷ್ಟ ಸಂತಾನ ಅಧರ್ಮದಿಂದ ಜೀವನವನ್ನು ನಡೆಸ್ತಾ ಇದ್ದರೆ ಆ ಸಂತಾನ ನಿಸ್ಸಂತಾನವಾಗಿ ಹೋಗಿ ಈ ಭೂಸುರರ ಸಂತಾನ ಅಥವಾ ಸಾತ್ವಿಕ ಸಂತಾನ ಎಷ್ಟೇ ಕಡಿಮೆ ಇದ್ದರೂ ಕೂಡ ಆ ಧರ್ಮಿಷ್ಠರನ್ನ ರಕ್ಷಣೆ ಮಾಡುವಂತ ಜವಾಬ್ದಾರಿ ನನ್ನದು ಅಂತ ಸ್ವತಃ ಆ ಭಗವಂತನೇ ಮಾತನ್ನ ಕೊಟ್ಟಿದ್ದಾನಂತೆ ಅವನ ಭಕ್ತರಿಗೆ. ಆದ್ದರಿಂದ ಅಖಿಲ ದ್ವಿಜ ರಾಜವಂದನೀಯಂ, ಎಲ್ಲ ಬ್ರಾಹ್ಮಣ ಶ್ರೇಷ್ಠರು ಹೇಳ್ತಾರೆ ದ್ವಿಜ ರಾಜ. ದ್ವಿಜ ಅಂದ್ರೆ ದ್ವಾಭ್ಯಾಂ ಜಾಯತೆ ಇತಿ ದ್ವಿಜಃ, ಎರಡು ಸಲ ಅವನ ಜನ್ಮ ಆಗತ್ತೆ, ಆದ್ದರಿಂದ ಅವನನ್ನ ದ್ವಿಜ ಅಂತ ಕರೀತಾರೆ. ಹೇಗೆ ತಾಯಿಯ ಒಡಲಿನಿಂದ ಒಂದು ಸಲ ಬಂದರೆ ಇನ್ನೊಂದು ಬಾರಿ ಉಪನಯನ ಸಂಸ್ಕಾರ ಆದ ಮೇಲೆ ಆ ಮಗುವಿಗೆ ಎರಡನೇ ಜನ್ಮ ದೊರಕಿದಂತಾಗತ್ತೆ. ಯಾಕೆ ಅಲ್ಲಿ ತನಕ ಹುಟ್ಟಿದ ಮಕ್ಕಳಿಗೆ ವೇದಮಾತೆಯಾದ ಯಾವ ಗಾಯತ್ರಿ ಮಂತ್ರ ಇದೆ ಆ ಗಾಯತ್ರಿ ಮಂತ್ರವನ್ನ ಪಠಿಸಲಿಕ್ಕೆ ಅಧಿಕಾರ ಇರೋದಿಲ್ಲ. ಯಾವಾಗ ಉಪನಯನ ಸಂಸ್ಕಾರ ಆಗತ್ತೋ ಆ ಉಪನಯನ ಸಂಸ್ಕಾರ ಆದ ಮೇಲೆ ಆ ಮಗುವಿಗೆ ಎರಡನೇ ಜನ್ಮ ಬಂದಂತಾಗಿ ಆ ಮಗು ಆಗ ದ್ವಿಜ ಅಂತ ಕರೆಸ್ಕೊತಾನೆ. ಹೀಗೆ ಬರೀ ಕೇವಲ ಜನಿವಾರ ಬ್ರಾಹ್ಮಣರಾದರೆ ಅದು ಉಪಯೋಗವೇ ಇಲ್ಲ. ಜನಿವಾರವನ್ನ ಉಪನಯನ ಆದ ಮೇಲೆ ಎಷ್ಟು ನಾವು ಧರಿಸ್ತೇವೋ ಅದಕ್ಕಿಂತಲೂ ಮಿಗಿಲಾದಂಥ ಒಂದು ಉತ್ತಮವಾದ ಕೆಲಸ ಅಂದ್ರೆ ವೇದಾಧ್ಯಯನವನ್ನ ಮಾಡೋದು. ಸಕಲ ಸಚ್ಚಾಸ್ತ್ರಗಳ ಅಧ್ಯಯನವನ್ನ ನಮ್ಮ ಯೋಗ್ಯತೆಗೆ ತಕ್ಕಂತೆ ಪ್ರಾಮಾಣಿಕವಾಗಿ ಮಾಡ್ತಕ್ಕಂತಹದ್ದು ಇದು ಅತ್ಯಂತ ಪರಮ ಪ್ರಶಸ್ತವಾದಂಥ ಕೆಲಸ. ಆದ್ದರಿಂದ ನಾರಾಯಣಾಚಾರ್ಯ ಹೇಳ್ತಾ ಇದ್ದಾರೆ ಅಖಿಲ ದ್ವಿಜರಾಜ ವಂದನೀಯಂ, ಎಲ್ಲಾ ಬ್ರಾಹ್ಮಣರಲ್ಲಿಯೂ ಕೂಡ ಶ್ರೇಷ್ಠರಾದಂಥ ವಿದ್ವಾಂಸರು ಅಂತ ಯಾರ್ಯಾರು ಇದ್ದಾರೋ ಆ ಎಲ್ಲ ವಿದ್ವಾಂಸರಿಂದಲೂ ಕೂಡ ಪೂಜ್ಯ ಆ ವಂದನೆಗೆ ಪೂಜೆಗೆ ಯೋಗ್ಯರಾದಂಥ ಮಹನೀಯರೇ ಈ ಆ ಗೋಪಿಕಾಂಬೆಯ ಗರ್ಭದಲ್ಲಿ ಇರತಕ್ಕಂಥ ಮಗು. ಅಂಥ ಮಗುವನ್ನ ಪ್ರಸವಿಸ್ತಾಳಂತೆ ಒಂದು ಉತ್ತಮವಾಗಿರ್ತಕ್ಕಂಥ ಲಗ್ನದಲ್ಲಿ ಅಂತ ಹೇಳ್ತಾರೆ. ಹೇಗೆ ಅಂತ ಹೇಳಿದರೆ ಹೇಳ್ತಾರೆ ಸ್ವರ್ಗ, ಈ ಸ್ವರ್ಗಲೋಕಕ್ಕೆ ಅಭಿಮಾನಿ ದೇವತೆ ದೇವೇಂದ್ರ. ಆ ದೇವೇಂದ್ರ ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥ ಯಾವ 8 ದಿಕ್ಕುಗಳು ಇದೆ
ಆ 8 ದಿಕ್ಕಿನಲ್ಲಿ ಒಂದಾದಂಥ ದಿಕ್ಕೆ ಪ್ರಾಚೀ, ಪೂರ್ವ ದಿಕ್ಕು. ಆ ಪೂರ್ವ ದಿಕ್ಕಿಗೆ ಅಭಿಮಾನಿ ದೇವತೆ ಈ ದೇವೇಂದ್ರ. ಇಂಥ ದೇವೇಂದ್ರ ನಿಂದ ಅಭಿಮನ್ಯಮಾನವಾದಂಥ ಯಾವ ದಿಕ್ಕಿದೆ ಆ ದಿಕ್ಕೇ ಇವತ್ತಿನ ದಿನ ಪೂರ್ವ ದಿಕ್ಕು. ಆ ಪೂರ್ವ ದಿಕ್ಕು ಯಾವ ರೀತಿಯಾಗಿ ಹುಣ್ಣಿಮೆಯ ಚಂದ್ರನನ್ನ ಪ್ರಸವಿಸತ್ತೋ, ಹುಣ್ಣಿಮೆಯ ಚಂದ್ರನನ್ನ ತನ್ನ ದಿಕ್ಕಿನಲ್ಲೇ ಹುಟ್ಟುವಂತೆ ಮಾಡುತ್ತೋ, ಅದೇ ರೀತಿ ಈ ಗೋಪಿಕಾಂಬೆಯು ಕೂಡ ತನ್ನ ಒಡಲಲ್ಲಿ 9 ತಿಂಗಳು ಧರಿಸಿದಂತಹ ಯಾವ ಮಗು ಇದೆ ಆ ಮಗುವನ್ನ ಜಗತ್ತಿಗೆ ಶುಭ ಮುಹೂರ್ತದಲ್ಲಿ ಕೊಟ್ಟಳು ಅಂತ ಈ ರೀತಿಯಾಗಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡಿದ ಮೇಲೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, सहितात्मज जन्म वाक्सुधाब्धि सरितोऽसौ सलिले ममज्ज विप्रहा द्विजवन्द्य महोदये पितॄणां ऋणपङ्काम्बुनिधेस्तदोन्ममज्ज. ತಿಮ್ಮಣ್ಣಾಚಾರ್ಯರು ಅನ್ಕೋತಾರಂತೆ, ಈ ಯಾವಾಗ ತನ್ನ ಹೆಂಡತಿಯಲ್ಲಿ ಒಂದು ಉತ್ತಮವಾದ ಗಂಡು ಸಂತಾನ ಆಗಿದೆ ಅನ್ನೋ ವಾರ್ತೆ ಅವರ ಕಿವಿಗೆ ಬಿತ್ತೋ, ಆ ಸಂತೋಷದ ಸಾಗರದಲ್ಲಿಯೇ ಅವರು ಮುಳುಗಿ ಸ್ನಾನವನ್ನು ಮಾಡಿಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವುದೇ ಒಂದು ಮಗು, ಆ ಮಗುವಿನ ಸಂತಾನ ಜೀವನದಲ್ಲಿ ಆಯಿತು ಅಂತಾದರೆ ಆ ಸಂತಾನ ಆದ ಫಲದಿಂದ ನಾವೇನು ಮಾಡಬೇಕು ಅಂದರೆ ಪವಿತ್ರವಾದಂಥ ನದಿಗಳಲ್ಲಿ ಸ್ನಾನವನ್ನು ಮಾಡಬೇಕು. ಆಚಾರ್ಯ ಮಧ್ವರು ಈ ಮಧ್ಯಗೇಹ ಭಟ್ಟರ ದಂಪತಿಗಳಲ್ಲಿ ಅವತಾರ ಮಾಡಿದಾಗ ಮಧ್ಯಗೇಹ ಭಟ್ಟರ ಏನೂ ಕೂಡ ತಮ್ಮ ಹೆಂಡತಿಯ ಸಮೀಪದಲ್ಲಿ ಇರಲಿಲ್ಲ. ಸಮೀಪದಲ್ಲಿ ಇಲ್ಲದಿದ್ದರೂ ಕೂಡ ಆ ಮಂಗಲವಾದ್ಯ, ಮದುವೆ ದಿಬ್ಬಣ ಇದನ್ನು ನೋಡಿ ನನಗೆ ಉತ್ತಮ ಸಂತಾನವೇ ಆಗಿದೆ ಅಂತ ತಿಳಿದು ಅವರೇನು ಮಾಡಿದ್ರು ಅಂದರೆ ಅಲ್ಲೇ ಸರೋವರದಲ್ಲಿ ಅವಗಾಹನ ಸ್ನಾನವನ್ನು ಮಾಡಿ ಅಲ್ಲಿಂದ ಹೊರಟರು ಅಂತ ಈ ರೀತಿಯಾಗಿ ನಾವು ಕಥೆಯನ್ನು ಕೇಳ್ತೇವೆ. ಹೇಗೋ ಅದರಂತೆ ಈ ಗೋಪಿಕಾಂಬೆಯು ಕೂಡ ಆ ತಿಮ್ಮಣ್ಣಾಚಾರ್ಯರ ಮೂಲಕ ಅವರ ಅನುಗ್ರಹದಿಂದ, ಅವರ ತಪಸ್ಸಿನ ಫಲದಿಂದ ಇವತ್ತಿನ ದಿನ ಆ ಒಂದು ಉತ್ತಮ ಸಂತಾನವನ್ನ ಪಡೆದುಕೊಂಡಿದ್ದಾಳೆ. ಆ ಸಂತಾನದ ಒಂದು ಶುಭ ಸಮಾಚಾರವನ್ನು ಕೇಳಿ ಆ ತಿಮ್ಮಣ್ಣ ಭಟ್ಟರು ಅಲ್ಲೇ ನದಿಯ ಜಲದಲ್ಲಿ ಮುಳುಗಿ ಸ್ನಾನವನ್ನು ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಎಲ್ಲರಿಂದಲೂ ಕೂಡ ವಂದಿಸಲಿಕ್ಕೆ ಯೋಗ್ಯನಾದಂಥ ಮಗ. ಇಂಥ ಮಗ ಯಾಕೆಲ್ಲರಿಂದಲೂ ಅಂತ ಹೇಳಿದರೆ, ಇವತ್ತಿನ ದಿನ ಜಗತ್ತಿನಲ್ಲಿ ಜಾತಿ, ಮತ, ಪಂಥ ಇದೆಲ್ಲವನ್ನೂ ಕೂಡ ಮೀರಿ ಇವತ್ತಿನ ದಿನ ಇಡೀ ಭೂಮಂಡಲದಲ್ಲಿ ಇರುವಂಥ ಜನರಿಗೆ ಅನುಗ್ರಹ ಮಾಡತಕ್ಕಂಥ ಮಹಾನುಭಾವರೇ ಈ ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರು. ಅಂಥ ರಾಘವೇಂದ್ರ ತೀರ್ಥರು ಈ ಭೂಮಂಡಲದಲ್ಲಿ ಅವತಾರವನ್ನ ಮಾಡಿ ಹೇಳ್ತಾ ಇದ್ದಾರೆ. ಆ ನಾರಾಯಣಾಚಾರ್ಯ ಹೇಳ್ತಾ ಇದ್ದಾರೆ, ದ್ವಿಜವಂದ್ಯ ಮಹೋದಯೇ ಪಿತೃಣಾಂ, ಎಲ್ಲ ಬ್ರಾಹ್ಮಣರಿಂದಲೂ ಕೂಡ ವಂದಿಸ್ಲಿಕ್ಕೆ ಯೋಗ್ಯನಾದಂಥ ಮಗನನ್ನ ಪಡೆದುಕೊಂಡಿದ್ದಕ್ಕೆ ತುಂಬಾ ಸಂತೋಷವನ್ನ ಪಡ್ತಾರಂತೆ ಆ ತಿಮ್ಮಣ್ಣ ಭಟ್ಟರು. ಹೇಳ್ತಾರೆ, ಅಷ್ಟೇ ಅಲ್ಲ, ನಾನು ಯಾವ ಋಣವನ್ನ ಇಲ್ಲಿ ತನಕ ಪಡೆದುಕೊಂಡು ಬಂದಿದ್ನೋ, ಯಾಕೆ ಪ್ರತಿಯೊಬ್ಬ ಮನುಷ್ಯ ಹುಟ್ಟಬೇಕಾದರೆ 3 ಋಣಗಳನ್ನ ಇಟ್ಟುಕೊಂಡು ಹುಟ್ಟುತ್ತಾನೆ. ಆ 3 ಋಣಗಳಲ್ಲಿ ಒಂದು ಋಣ ಪಿತೃ ಋಣ,
ಈ ಪಿತೃಋಣವನ್ನ ಹೆಂಗೆ ಪರಿಹಾರ ಮಾಡಬೇಕು ಅಂತ ಇದ್ದಾಗ ಆ ಪಿತೃಋಣವನ್ನ ಸಂತಾನವನ್ನ ಪಡೆದುಕೊಳ್ಳೋದರ ಮೂಲಕವೇ. ಯಾಕೆ? ಉತ್ತಮ ಸಂತಾನವನ್ನ ಪಡೆದುಕೊಂಡರೆ ಆ ಸಂತಾನದ ಒಂದು ಫಲದಿಂದ ಶ್ರಾದ್ದ ಮೊದಲಾದ ಪಿತೃಕರ್ಮಗಳನ್ನ ಮಾಡೋದರ ಮೂಲಕ ಆ ಪಿತೃಗಳ ಋಣವನ್ನ ನಾವು ಪರಿಹಾರ ಮಾಡಿದಾಗತ್ತೆ. ಈ ಕಾರಣದಿಂದ ಆ ತಿಮ್ಮಣ್ಣ ಭಟ್ಟರು ಅನ್ಕೋತಾರೆ, ಋಣಪಂಕಾಂಬು ನಿಧೇಸ್ತದೋನ್ಮಮಜ್ಜ, ಯಾವ ಋಣವನ್ನ ನಾನು ಇಲ್ಲಿ ತನಕ ಇಟ್ಟುಕೊಂಡು ಬಂದಿದ್ದೇನೋ ಆ ಋಣವನ್ನ ಈ ಎರಡನೇ ಗಂಡು ಮಗುವಿನ ಸಂತಾನವನ್ನ ಪಡೆದುಕೊಳ್ಳೋದರ ಮೂಲಕ ನಾನು ಪರಿಹಾರ ಮಾಡಿಕೊಂಡಿದ್ದೇನೆ ಅನ್ನೋ ಭಾವನೆಯಿಂದ ಆ ತಿಮ್ಮಣ್ಣ ಭಟ್ಟರು ಆ ಸಂತೋಷ ಸಮುದ್ರದಲ್ಲಿಯೇ ಮುಳುಗಿ ಹೋದರು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಗರುಡ ಪುರಾಣದಲ್ಲಿ ಒಂದು ಮಾತು ಬರುತ್ತೆ. ಏನಪ್ಪಾ ಅಂದ್ರೆ, ಪ್ರತಿ ಮಾಸದಲ್ಲಿ ಪ್ರತಿ ತಿಂಗಳಲ್ಲಿ ಯಾವ ಮಾಸಿಕ ಶ್ರಾದ್ದವನ್ನ ಮಾಡ್ತೇವೋ ಆ ಮಾಸಿಕ ಶ್ರಾದ್ದವೇ ಆ ಪಿತೃಗಳಿಗೆ ಕೊಡ್ತಕ್ಕಂಥ ನೀರು. ಪಿತೃಗಳಿಗೆ 30 ದಿನಕ್ಕೆ ಒಂದು ದಿನ ಆ ಪಿತೃಗಳಿಗೆ. ಆದ್ದರಿಂದ 12 ಮಾಸಿಕ ಶ್ರಾದ್ದಗಳನ್ನು ಒಟ್ಟು ಷಣ್ಣವತಿ ಶ್ರಾದ್ದವನ್ನ ಧರ್ಮಶಾಸ್ತ್ರ ನಿರೂಪಣೆ ಮಾಡುತ್ತೆ. ಅಂಥ ಷಣ್ಣವತಿ ಶ್ರಾದ್ದಗಳಿಂದ ತೃಪ್ತರಾದಂಥ ಯಾವ ಪಿತೃಗಳು ಇದ್ದಾರೆ, ಶ್ರಾದ್ದವನ್ನ ಮಾಡಿದ ಕರ್ತೃಗಳಿಗೆ ಉತ್ತಮ ಫಲವನ್ನ ಕೊಡ್ತಾರೆ. ಆ ಮೂಲಕ ಪಿತೃಋಣವನ್ನು ನಾವು ಇವತ್ತಿನ ದಿನ ಪರಿಹಾರ ಮಾಡಿಕೊಳ್ಳಬಹುದಾಗಿದೆ. ಅಂಥ ಪಿತೃಋಣದಿಂದ ನಾನು ಮುಕ್ತನಾಗಿದ್ದೇನೆ ಅನ್ನೋ ಸಂತೋಷದಲ್ಲಿ ಆ ತಿಮ್ಮಣ್ಣ ಭಟ್ಟರು ಇದ್ದರು.